ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ನಮ್ಮನೆ ಫಸ್ಟ್ ವೀಡಿಯೋಗೆ ಅಂದರೆ ನಮ್ಮನೆ ಗ್ರೂಪ್ ಪ್ರವೇಶ ಡೇ 1 ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗು ನಮ್ಮನೆ ಡೇ 2 ಗ್ರೂಪ್ ಪ್ರವೇಶದ ವ್ಲಾಗು. ಅಂದರೆ ನಾವು ನೆಕ್ಸ್ಟ್ ಡೇ ಏನೆಲ್ಲ ಶಾಸ್ತ್ರಗಳು ಮಾಡಿದ್ವಿ ಅದೆಲ್ಲ ಈ ವ್ಲಾಗಲ್ಲಿರುತ್ತೆ. ನಮ್ಮನೆ ಗ್ರೂಪ್ ಪ್ರವೇಶ ಇದ್ದಿದ್ದು ಶುಕ್ರವಾರ, ಅಂದರೆ ಗುರುವಾರ ನಾನು ಡೇ 1 ವ್ಲಾಗಲ್ಲಿ ತೋರಿಸ್ದೆ ಏನೆಲ್ಲ ಇತ್ತು ಅಂತ. ಇದು ಶುಕ್ರವಾರ ಬೆಳಗ್ಗೆ 4 ನಮ್ಮದು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಯಾಕಂದರೆ 10 ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಜನಗಳು ಬಂದರೆ ಮಾತಾಡ್ಸೋದಕ್ಕಾಗಲ್ಲ, ರಿಲೇಟಿವ್ಸ್ನೆಲ್ಲ ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಬೇಗ ಪೂಜೆ ಎಲ್ಲ ಮುಗಿಸಿದ್ರೆ ಅವರಿಗೂ ನಾವು ಟೈಮ್ ಕೊಡ್ಬೋದು, ಬಂದವ್ರನ್ನೆಲ್ಲ ನೀಟಾಗಿ ಮಾತಾಡಿಸ್ಬೋದು ಅನ್ನೋ ಒಂದು ಪ್ಲ್ಯಾನ್ ಮಾಡಿಕೊಂಡು 4 ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ವಿ ನಾವು. ಸೊ ಅಣ್ಣ 4 ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ನಮಗೆ ನೈಟ್ ಆ್ಯಕ್ಚುಲಿ ಬೇಗನೆ ಮುಗಿಸಿದ್ರು, ನಾವು ನಿದ್ದೆನೇ ಮಾಡಿಲ್ಲ. 1 ಅವರ್ ಇನ್ನೊಂದು ಅವರ್ ಅಂತ ಅಂದ್ಕೊಂಡು ನೈಟ್ ಫುಲ್ ನಿದ್ದೆ ಮಾಡಿಲ್ಲ, 1 ನಿಮಿಷನೂ ಕಣ್ಣೇ ಮುಚ್ಚಿಲ್ಲ. ಬಟ್ ಆದರೂ ಇವತ್ತಿನ ದಿನ ಫ್ರೆಶ್ ಆಗೇ ಕಾಣ್ತಿದ್ವಿ, ಅದೇನಂತ ಗೊತ್ತಿಲ್ಲ. ಫಸ್ಟು ಗಂಗೆ ಪೂಜೆ ಮಾಡಬೇಕಿತ್ತು. ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್ ಇತ್ತು ದೇವಸ್ಥಾನ. ಅಲ್ಲಿ ಟ್ಯಾಂಕರ್ ಹತ್ರ ಹೋಗಿ ನಾವು ಗಂಗೆ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮನೆ ಹತ್ರ ಟ್ಯಾಂಕರ್ ಹತ್ರ ನಿಯರ್ ಬೈ ಇಲ್ಲ ಅಂದರೆ ಮನೇಲಿ ಬರೋ ಟ್ಯಾಪಲ್ಲೇ, ಅಂದರೆ ಕಾಂಪೌಂಡಲ್ಲಿ ಟ್ಯಾಪಲ್ಲೇ ಮಾಡಿಸ್ತೀವಿ ಅಂತ ಹೇಳಿದರು. ಬಟ್ ನಾವು ವಾದ್ಯದವ್ರಿಗೆ ಹೇಳಿದ್ರಿಂದ ಅವ್ರೇನು ಪ್ಲ್ಯಾನ್ ಮಾಡಿದ್ರು, ಓಕೆ ದೂರದಿಂದ ಬರೋಣ, ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅವ್ರಿಗೆ ಹೇಳಿರೋದಕ್ಕೂ ಯೂಸ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಗಂಗೆ ಪೂಜೆನ ನಾವು ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆದ್ವಿ. ಸೊ ಬೆಳಗ್ಗೆ 4 ಪೂಜೆ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನದಲ್ಲಿ. ನಾನು, ಅಕ್ಕ, ಅಮ್ಮ ಎಲ್ಲರೂ, ಆಂಟಿ ಎಲ್ಲ ಮುತ್ತೈದಿದ್ದೀರಲ್ಲ, ಅವ್ರು 5 ಮೆಂಬರ್ಸ್ ಬೇಕಿತ್ತು. ಅಂದರೆ ನಮ್ಮ ಕಡೆ 3 ದಿನ 4 ದಿನದವ್ರು ಅಂತ ಇರ್ತಾರಲ್ಲ. ಸೊ ನಾವೇನೇ ಶಾಸ್ತ್ರ ಮಾಡೋದು 5 ಜನ ಆ ಥರ ಶಾಸ್ತ್ರಗಳು ಮಾಡ್ತೀವಿ. ಸೊ 5 ಜನ ಬೇಕಿತ್ತು. ಅದು ಗಂಗೆ ನೀರು ತೊಗೊಂಡು ಬರೋಕ್ಕೆ 5 ಮೆಂಬರ್ಸ್ ಹೋಗಿ ಗಂಗೆ ನೀರು ತೊಗೊಂಬರ್ಬೇಕಿತ್ತು. ಬಟ್ ಅದ್ರ ಜೊತೆಗೆಲ್ಲ ಎಲ್ಲರೂ ಬಂದಿದ್ದರು. ಫಸ್ಟ್ ಅಲ್ಲೋಗಿ ಟ್ಯಾಂಕರಲ್ಲಿ ಪೂಜೆ ಮಾಡಿ ಎಲ್ಲ ಬಿಂದಿಗೆಗೂ 5 ಬಿಂದಿಗೆಗೂ ಎಲ್ಲ ನೀರು ತುಂಬಿ ಅದನ್ನೆಲ್ಲ ಅಲ್ಲಿಟ್ಟು ಅದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಗಂಗೆ ಪೂಜೆ ಮಾಡಿದ್ವಿ. ಅದಾದಮೇಲೆ ಗೃಹ ಪ್ರವೇಶಕ್ಕೆ ಮೇಯ್ನ್ ಕ್ಯಾರೆಕ್ಟರ್ಸ್ ಇಲ್ಲಿ ಪ್ಲೇ ಮಾಡೋದೇ ಹಸುಕರು ಬರದೆ ಈ ಒಂದು ಫಂಕ್ಷನ್ ಕಂಪ್ಲೀಟೇ ಆಗೋಕ್ಕಾಗಲ್ಲ. ಮೇಯ್ನ್ ಇರೋದೇ ಅದಲ್ವ, ಹಸುಕರು ಮನೆಗೆ ಪ್ರವೇಶ ಆದ್ರೇ ಅದನ್ನು ಗೃಹ ಪ್ರವೇಶ ಅನ್ನೋಕ್ಕಾಗೋದು. ಸೊ ಹಸುಕರು ದೇವಸ್ಥಾನ ಹತ್ರನೇ ಕರ್ಕೊಂಡು ಬಂದಿದ್ದರು. ಅಲ್ಲೇ ನಾವು ಹಸುಕರಿಗೆ ಪೂಜೆನ ಅಲ್ಲೇ ಮಾಡಿದ್ವಿ. ಈ ಹಸು ತುಂಬ ಚಿಕ್ಕದಿತ್ತು, ಬಟ್ ಆದರೂ ನಂಗೆ ಭಯ ಆಗ್ತಿತ್ತು. ನಮ್ಮ ಭಾವ ಹೇಳ್ತಾಯಿದ್ರು ಕಾಲು ಮುಟ್ಬೇಡಿ ಒದ್ಬಿಡುತ್ತೆ ಅಂತ. ಅವ್ರು ಹಂಗೆ ಹೇಳಿದ್ದಕ್ಕೆ ನಂಗೆ ಕುಂಕುಮ ಇಡ್ಬೇಕಾದ್ರೆ ಎಲ್ಲ ಭಯ ಆಗ್ತಾಯಿತ್ತು. ಕರು ಅಂತೂ ಇನ್ನೂ ತುಂಬ ಚಿಕ್ಕದಿತ್ತು, ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಹಸುಕರಿಗೆ ವಿಭೂತಿ, ಅರ್ಶಿನ, ಕುಂಕುಮ ಎಲ್ಲ ಇಟ್ಟು ಹಾರ ಹಾಕಿ ಆರತಿ ಮಾಡಿ ಹಸುಕರಿಗೆ ಪೂಜೆ ಮುಗಿಸಿದ್ವಿ. ಯದೋಪಮಾಗ್ರಾಪಯಾಮೇ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಕಳಸ, ಅದು 5 ಜನ ಮುತ್ತೈದೆಯರು ಬಿಂದಿಗೆ ತೊಗೊಬೇಕು ಅನ್ನಲ್ಲ, ಗಂಗೆ ನೀರು ತೊಗೊಳ್ಬೇಕು ಅನ್ನಲ್ಲ, ಅದನ್ನೆಲ್ಲ ನಾವು ತೊಗೊಂಡು ಇಲ್ಲಿಂದ ನಾವು ಹೊರಟ್ವಿ. ದೇವಸ್ಥಾನದಿಂದ ವಾಕಬಲ್ ಡಿಸ್ಟೆನ್ಸ್ ಇತ್ತು ನಮ್ಮನೆ, ಒಂದು 200 ಮೀಟರ್ಸ್ ಆಗ್ಬೋದು ಅಷ್ಟೇ ವಾಕಬಲ್ ಇತ್ತು. ಬಟ್ ಕಳಸ ತುಂಬಾ ಭಾರ ಇತ್ತು. ನನಗಂತೂ ಕಳಸ ಇಟ್ಕೊಂಡು ಅನಿಸಿತ್ತು. ಬಟ್ ಕಳಸನೇ ತಗೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಕಳಸ ತೊಗೊಂಡು ವಾಯುದೇವರೆಲ್ಲ ಮುಂದೆ ಫಸ್ಟ್ ಮಾಡಿದಾಗ ಎಷ್ಟೊಂದು ಜನ ನಂದು ಸ್ಯಾರಿ ಡೀಟೇಲ್ಸ್ ಕೇಳಿದ್ರು, ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ. ಆ್ಯಂಡ್ ಈ ಫೋಟೋ ಹಾಕ್ದಾಗ್ಲೂ ನಂಗೆ ಈ ಸ್ಯಾರಿಗೆ ಆ್ಯಕ್ಚುಲಿ ನೈಟ್ ಹಾಕಿದ ಸ್ಯಾರಿಗಿಂತ ಈ ಸ್ಯಾರಿಗೆ ತುಂಬ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಬಂತು. ಈ ಸ್ಯಾರಿ ಎಲ್ಲಿ ತೊಗೊಂಡು, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಅಂತ. ನಂದು 2 ಸ್ಯಾರಿ ತೊಗೊಂಡಿದ್ದು ಹಾಸನಲ್ಲಿ. ನಿನ್ನೆ ನೈಟ್ ಹಾಕಿದ್ದು ನಾನು ತೊಗೊಂಡಿದ್ದು ಧನಲಕ್ಷ್ಮಿ ಸಿಲ್ಕ್ಸು, ಈ ಸ್ಯಾರಿ ತೊಗೊಂಡಿದ್ದು ಸುಧಾ ಸಿಲ್ಕ್ಸಲ್ಲಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸಲ್ಲೆಲ್ಲ. ನಾನು ಆ್ಯಕ್ಚುಲಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಫಂಕ್ಷನಲ್ಲಿ, ಯಾವಾಗ ಇದೆಲ್ಲ ಡೀಟೇಲ್ಸ್ ಕೊಡೋಣ ಅಂದ್ಕೊಂಡೆ, ಮಾಡೋಕ್ಕೆ ಆಗಿಲ್ಲ. ಹಂಗಾಗಿ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನಂದು ಹೇರ್ ಸ್ಟೈಲ್ ಮಾಡಿರೋದು ಕೀರ್ತನ ಅಂತ, ತುಂಬ ಚೆನ್ನಾಗಿ ಮಾಡಿದ್ರು. ಮೇಕಪ್ ನಾನೇ ಮಾಡ್ಕೊಂಡಿರೋದು, ಸೆಲ್ಫ್ ಮೇಕಪ್. ನಿಮಗೂ ಯಾವ್ದಾದ್ರು ಇದೇ ಥರ ಮೇಕಪ್ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ. ಕಳಸ ತೊಗೊಂಡು ಮನೆಗೆ ಬಂದ್ವಿ. ಇನ್ನೂ ಏನೇನೋ ಶಾಸ್ತ್ರ ಇರುತ್ತೆ, ನನಗಷ್ಟು ಗೊತ್ತಿಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ. ನನಗೇನು ಗೊತ್ತೋ ಅದು ಮಾತ್ರ ಹೇಳ್ತಾ ಇದ್ದೀನಿ. ಮೇನ್ ಕಳಸ, ಗಂಗೆ ನೀರು, ಪೆಟ್ಟಿಗೆ, ಫೋಟೋ, ಅಂದರೆ ದೇವ್ರ ಫೋಟೋ, ನಾವು ದೇವ್ರ ಮನೆಗೆ ಏನು ಇಡ್ತೀವಿ ಆ ಫೋಟೋ ಜೊತೆನೇ ನಾವು ಮನೆ ಒಳಗಡೆ ಬರಬೇಕು. ಹಾಗಾಗಿ ಆ ಫೋಟೋ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ದಾರೆ ನೋಡಿ, ಆ ಫೋಟೋ ನಾನು ಇಟ್ಕೊಂಡಿರೋ ಕಳಸ. ಮತ್ತು ಅಕ್ಕ ಏನೋ ಕುಕ್ಕೆ ಅಂತ ಅದನ್ನು ಇಟ್ಕೊಂಡಿದ್ರು. ಇನ್ನೆಲ್ಲರೂ ಗಂಗೆ ನೀರನ್ನ ತೊಗೊಂಡಿದ್ರು. ನಮ್ಮಲ್ಲೆಲ್ಲ ಗ್ರೂಪ್ ಪ್ರವೇಶ ಸ್ಟಾರ್ಟ್ ಆಗೋದೇ
ಏನೇ ಪೂಜೆಗಳಿದ್ರು ಈ ಮದುವೆಗಳಲ್ಲೂ ಗಂಗೆ ಪೂಜೆ ಮಾಡ್ತಾರೆ. ಅದೇ ಥರ ಗೃಹಪ್ರವೇಶ ಸ್ಟಾರ್ಟ್ ಆಗೋದೇ ಈ ಪೂಜೆಯಿಂದ. ಗಂಗೆ ಪೂಜೆ ಎಲ್ಲ ಆಗಿ ನಾವು ಮನೆಗೆ ಬಂದಮೇಲೆ ನಮಗೆ ಬಾಗಿಲು ಪೂಜೆ ಇತ್ತು. ಬಾಗಿಲು ಪೂಜೆ ಅಂದರೆ ನಾವು ಫಸ್ಟು ಮನೆ ಒಳಗಡೆ ಎಂಟ್ರಿ ಆಗೋಕ್ಕೂ ಮುಂಚೆ ಬಾಗಿಲನ್ನ ಪೂಜೆ ಮಾಡಬೇಕಲ್ವ. ಸೊ ಬಾಗಿಲಿಗೆಲ್ಲ ನಮಗೆ ಪೂಜೆ ಮಾಡಿಸಿ ನಮ್ಮದು ಕಾಲು ಬೆರಳುಗಳ ಮಧ್ಯ ಕಾಯಿನ್ ಇಡಿಸಿ ಅದನ್ನು ಬಾಗಿಲಿಗೆ ಹಾಕಿಸಿ ಅದಾದಮೇಲೆ ನಮಗೆ ಮನೆ ಒಳಗಡೆ ಕಳಿಸ್ತಾರೆ. ಅದಕ್ಕಿಂತ ಮುಂಚೆ ಒಂದಷ್ಟು ಪೂಜೆಗಳನ್ನ ಮಾಡಿಸಿದ್ರು. ಅಂದರೆ ಮನೆ ಒಳಗಡೆ ಕಳ್ಸೋಕ್ಕಿಂತ ಮುಂಚೆ ಇದು ಒಳಗಡೆಯಿಂದ ನಿಮಗೆ ಅಂದರೆ ನಾನು ಒಳಗಡೆಯಿಂದ ಶೂಟ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಮನೆ ಒಳಗಡೆ ಹಸು ಕರು ಫಸ್ಟ್ ಹೋಗಬೇಕು. ಹಸು ಕರು ಹೋಗೋವರೆಗೂ ನಾವು ಯಾರೂ ಕೂಡ ಮನೆ ಒಳಗಡೆ ಹೋಗೋಂಗಿಲ್ಲ. ಹಾಗಾಗಿ ನಾವು ಮನೆ ಒಳಗಡೆ ನಮ್ಮ ಫೋಟೋಗ್ರಾಫರ್ಸ್ ಕೂಡ ಹೋಗೋಕ್ಕಾಗಿಲ್ಲ, ನಾವು ಕೂಡ ಹೋಗಿ ಒಳಗಡೆಯಿಂದ ಶೂಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇದೆಲ್ಲ ಫುಲ್ ಶೂಟೆಲ್ಲ ಈಚೆಯಿಂದನೇ ಆಗಿದೆ. ಈ ಟೈಮ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅಂದರೆ ಫೈನಲಿ ಮುಗೀತು, ನಮ್ಮ ಮನೆಗೆ ಒಂದು ಹೆಸರಿಟ್ಟು ನಾವಿವತ್ತು ಗೃಹಪ್ರವೇಶ ಮಾಡ್ತಾಯಿದ್ವಿ. ಇನ್ಮೇಲಿಂದ ಇದು ನಮ್ಮ ಮನೆ, ನಾವು ಇದೇ ಮನೇಲಿರೋದು, ಅದೆಲ್ಲ ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಅಂದರೆ ನಾನು ಮದುವೆಯಾಗಿ ಬಂದಾಗ ಇಲ್ಲಿ ಹಳೆ ಮನೆ ಇತ್ತು. ಬಟ್ ಅವತ್ತು ನನಗೆ ಯಾವುದೇ ರೀತಿ ರಿಗ್ರೆಟ್ ಇರಲಿಲ್ಲ, ಅವತ್ತು ನನಗೆ ಯಾವುದೇ ರೀತಿ ಬೇಜಾರಾಗಿ ಇರಲಿಲ್ಲ. 5 ಇಯರ್ಸ್ಗೆ ನಾವು ಈ ಥರದ್ದೊಂದು ಮನೆ ಬಿಲ್ಡ್ ಮಾಡಿದ್ದೀವಿ ಅಂದರೆ ಅದು ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್. ನಮ್ಮ ಅಕ್ಕನ ಬಗ್ಗೆ, ನನ್ನ ಹಸ್ಬೆಂಡ್ ಬಗ್ಗೆ ಇರ್ಬೋದು, ನಮ್ಮ ಭಾವನ ಬಗ್ಗೆ ಇರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಯೇ ಕಟ್ಟಿರೋದು. ಬಟ್ ನಾನು ಒಂದು ಹೇಳೋಕ್ಕೆ ಏನಂದರೆ ಇಷ್ಟಪಟ್ಟು ಕಟ್ಟಿದ್ವಿ, ಹಂಗಾಗಿ ತುಂಬ ಕಷ್ಟ ಏನಾಗಲಿಲ್ಲ. ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಹೆಂಗಾಗುತ್ತೋ ಆಗಲಿ, ಸ್ಟಾರ್ಟ್ ಮಾಡೋದು ಮಾಡಿಬಿಡೋಣ, 1 ವರ್ಷ 2 ವರ್ಷ ಎಷ್ಟು ದಿನ ಆದರೂ ಆಗಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ದೇವ್ರ ದಯೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ, ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಮನೆ ಕನ್ಸ್ಟ್ರಕ್ಷನ್ ಆಯಿತು. ಅಂದರೆ ಇಷ್ಟು ದೊಡ್ಡ ಮನೆ ಅನ್ನೋದು ನಮ್ಮ ತಲೆಯಲ್ಲಿರಲಿಲ್ಲ. ಆ್ಯಂಡ್ ನಂಗೆ ಮನೆ ಒಳಗಡೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ಆ ಫೀಲಿಂಗು. ದೇವ್ರಿಗೊಂದು ಥ್ಯಾಂಕ್ ಯು ಹೇಳ್ತಾ, ಇಷ್ಟು ಒಳ್ಳೇದು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ಮುಂದೆನೂ ಇದೇ ಥರ ನಮ್ಮನ್ನ ಕಾಪಾಡು ಅಂತ ಅಂದ್ಕೊಂಡು ಇನ್ನೊಂದು ಮನೇನೂ ಇದೇ ಥರ ಬೇಗ ಕಟ್ಬಿಡ್ಲಿ ಅಂತ ಅಂದ್ಕೊಂಡು ನಾನು ಮನೆ ಒಳಗಡೆ ಬಂದೆ. ಹಸುಕರು ಎಂಟರ್ ಆದಮೇಲೆ ನಾವೆಲ್ಲ ಮನೆ ಒಳಗಡೆ ಒಬ್ಬರೊಬ್ಬರೇ ಬಂದ್ವಿ. ಅವ್ರು ಏನೇನು ತೊಗೊಂಡಿದ್ರು ಅದನ್ನೆಲ್ಲ ತೊಗೊಂಡು ಮನೆ ಒಳಗಡೆ ಬಂದು ಇವಾಗ ಅದಕ್ಕೆಲ್ಲ ಪೂಜೆ ಮಾಡಿದ್ವಿ. ಹಸುಕರಿಗೆ ಪೂಜೆ ಮಾಡಿ ಮಡ್ಲಕ್ಕಿ ಕೊಟ್ಟು ಕಳಿಸ್ಬೇಕಿತ್ತು. ಹಲೋ ಅಪ್ಪೆ ಓ ತಗೊಂಬಂದ್ಬಿಡು ಎಲ್ಲರೂ ಕಳಿಸ್ಬಿಡು ಎಲ್ಲರೂ ಬರಲಿ. ಆಂಟಿ ಒಂದು ಟೆನ್ಷನ್ ಒಂದೇ ನಿಮಿಷ. ಇವಾಗ ನೋಡಿ ಹೇಳಿ, 4 ಜನ ನೋಡಿ ಹೇಳಿ, ಇಲ್ಲಿ ಕ್ಯಾಮರಾ ನೋಡಿ ಅಣ್ಣ, ಹಾಗೆ ರೀ. ಹಸುಕರಿಗೆ ಮಡ್ಲಕ್ಕಿ ಕೊಟ್ಟು ಹಸುಕರು ಬಂದೋದಾದಮೇಲೆ ಈಚೆಗಡೆ ಬಾಳೆಕಂದು ಕಡಿಯೋದಿತ್ತು. ಅದಕ್ಕಿಂತ ಮುಂಚೆ ಒಂದಷ್ಟು ಶಾಸ್ತ್ರಗಳಿತ್ತು. ನನ್ನ ಹಸ್ಬೆಂಡ್ ಅಂತೂ ಈ ಮೂಮೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಎಲ್ಲರಿಗೂ ಹೇಳ್ತಾಯಿದ್ರು, ಮಿಸ್ ಮಾಡಬೇಡಿ, ಇದು ವಿಡಿಯೋ ಮಾಡಿ ಅಂತ. ಯಾಕಂದರೆ ನಾನು ಅವ್ರ ಕಾಲು ತೊಳಿತಾ ಇದ್ದೆ. ಅವ್ರ ಪಾದ ಪೂಜೆ ಮಾಡೋದು ವಿಡಿಯೋ ಮಾಡಿಸ್ಕೊಳ್ಳೋಕೆ ಅವ್ರಿಗೆ ಅಷ್ಟೊಂದು ಖುಷಿ. ನಾನು ಪೂಜೆ ಮುಗಿಸಿ ಆದಮೇಲೆ ಅಕ್ಕ ಭಾವನ ಕಾಲಿಗೆ ಪೂಜೆ ಮುಗಿಸಿದ್ರು. शेषानः यदन्नेनातिलोहते एतावानस्य महिमा अतो जायागं च पूरुषः पादो देहा विश्वभूतानि त्रिपाद्यः संवृतं दिवे
ಸ್ವಲ್ಪ ಹಿಂದೆ ಇರಿ ಕರುಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯ परमेश्वर ध्यान विद्महे आलय रक्षकाय धीमहि तदेवा विद्याबलं दैवबलं तदेवाः गौरीपते लक्ष्मीपते वाणीपते चैत्रयुगं स्मरामि तन्नो महादेवता सोमेश्वर महास्वामी देवतं प्रचोदयात् ಈ ಸೈಡ್ ನೋಡಿ ಹಾಗೆ ಕಣ್ಮುಚ್ಬೇಡಿ ಇಲ್ಲಿ ನೋಡಿ ಹಾಗೆ ಇಲ್ಲಿ ನೋಡಿ ಬಾಳೆಕಂದು ಕಡ್ದಾದ್ಮೇಲೆ ಮನೆ ಪಕ್ಕ ಅಂದರೆ ಡೋರ್ ಪಕ್ಕ ಒಂದು ಹೊಸ್ಮನೆಯನ್ನು ಬೋರ್ಡ್ ಹಾಕಿದ್ವಿ. ಆ ಬೋರ್ಡಿಗೆ ಪೂಜೆ ಮಾಡಿಸಿದ್ರು. ಅದಾದಮೇಲೆ ನನಗೆ ಅಕ್ಕನ ಕೈಲಿ ಎಲ್ಲರ ಹತ್ರನೂ ಬಾಗಿಲಿಗೆ ಪೂಜೆ ಮಾಡಿಸ್ಬಿಟ್ಟು ಮನೆ ಒಳಗಡೆ ಎಂಟ್ರಿ ಕೊಡಿಸಿದ್ರು. ಮತ್ತು ನಮ್ಮನೇಲಿ ನಾವು ಯಾವುದೇ ರೀತಿ ಹೋಮನ ಮಾಡಿಸಿಲ್ಲ. ಯಾಕಂದರೆ ನಮ್ಮ ಅತ್ತೆ ಮಾವ ಹೇಳಿದ್ರು ಅವ್ರಿಗೆ ರೂಢಿ ಇಲ್ಲ, ಅವ್ರು ಯಾವತ್ತೂ ಮನೇಲಿ ಹೋಮ ಮಾಡಿಸಿಲ್ಲ. ಸೊ ಈಗಲೂ ಬೇಡ, ಫಸ್ಟಿಂದ ಏನು ನಡ್ಕೊಂಬಂದಿದೆ ಅದನ್ನು ಮಾತ್ರ ಮಾಡೋಣ ಅಂತ. ಸೊ ನಮಗೆ ಮಾರ್ನಿಂಗ್ ಪೂಜೆ ಹಂಗಾಗಿ ಬೇಗ ಮುಗೀತು. ಸ್ವಲ್ಪ ಕಮ್ಮಿ ಇತ್ತು, ಗಂಗೆ ಶಾಸ್ತ್ರ ಆದಮೇಲೆ ಈ ಥರ ಮನೆ ಒಳಗಡೆ ಬರೋಕ್ಕೆ ಏನೇನೆಲ್ಲ ಶಾಸ್ತ್ರಗಳಿತ್ತು ಇದನ್ನು ಮಾತ್ರ ನಾವು ಮುಗಿಸ್ಕೊಬೇಕಿತ್ತು. ಕಿಚನಲ್ಲಿ ಇವಾಗ ಆಲೂಚೆ ಶಾಸ್ತ್ರ ಇದೆ. ಅದಕ್ಕೆ ನಾನು ಮುಂಚೆ ಅಲ್ಲಿರೋ ವೈಫೈಗೆ ಗ್ಯಾಸ್ ಇದೆ ಕೈ 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 ಒಂದು ಕೈ ಕಣ ಕೈ ಅಡ್ಡ ಇಡಬೇಡ. ಕ್ಲಾಪ್ಸ್ ಮಾಡಿ. ಕೈ 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 ಇಲ್ಲಿ 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 ಗೌಡನ್ ಕರಿ ಇನ್ನೊಂದ್ಸಲ ಹಾಕ್ಸು. ಇರ್ಲಿ ಸ್ವಲ್ಪ ಆಂಟಿಗೆ ಏ ಹಾಕ್ಲಿ ಕಣ ವಿಡಿಯೋ ಮಾಡ್ಲಿ. ಹಾಕಂಟಿ ಸುಮ್ಮನೆ ಯೋಹಾನ್ ಇಲ್ಲಿ ನೋಡಪ್ಪ. ಹಾಕಿ ಹಾಕಿ ಹಾಕ್ರಿ ಅವನಿಗೆ ಕೊಡ್ರಿ. ಹಾಕಪ್ಪ ನೀವು ಸ್ವಲ್ಪ ಬಿಸಿ ಹಾಲು ಉಗ್ಸಿ ಅದೇ ಹಾಲು ಎಲ್ಲರಿಗೂ ಕೊಟ್ಟು ಅದಾದಮೇಲೆ ನಮ್ದು ಇವಾಗ ನವಗ್ರಹ ಪೂಜೆ ಇದೆ. ಇಷ್ಟೊತ್ತು ಮಾಡಿದ್ದು ಮನೆ ಗೃಹ ಪ್ರವೇಶ ಆಗೋಯ್ತು ಆ್ಯಕ್ಚುಲಿ. ಅಂದರೆ ಮನೆಗೆ ಹಸುಕರು ಪ್ರವೇಶ ಆಗಿ ನಾವೆಲ್ಲ ಗೃಹ ಪ್ರವೇಶ ಆದಂಗೆ ಇವಾಗ ನಾವು ನವಗ್ರಹ ಪೂಜೆ ಇಟ್ಕೊಂಡಿದ್ದೀವಿ. ನಮ್ಮನೇಲಿ ಬೇರೆ ಯಾವುದೇ ರೀತಿಗಳ ಪೂಜೆ ಮಾಡಿಸ್ತಾ ಇಲ್ಲ, ಅದೆಲ್ಲ ರೂಢಿ ಇಲ್ಲ ಅಂತೇಳಿ ಜಸ್ಟ್ ನವಗ್ರಹ ಪೂಜೆ ಮಾಡಿಸ್ತಾ ಇದ್ದೀವಿ. ನವಗ್ರಹ ಪೂಜೆ ಮಾಡ್ಸೋಕ್ಕೆ ಮುಂಚೆ ನಾವು ಹಾರ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಸೊ ನಾವು ಹಾರ ಎಕ್ಸ್ಚೇಂಜ್ ಮಾಡಿ ನವಗ್ರಹ ಪೂಜೆಗೆ ನಾವು ಕೂತ್ಕೊಂಡ್ವಿ. ನನಗಂತೂ ಇಷ್ಟು ಎನರ್ಜಿ ಎಲ್ಲಿ ಬಂತು, ನಿದ್ದೆ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂದರೂ ಗೃಹ ಪ್ರವೇಶ ಚೆನ್ನಾಗಾಯ್ತಲ್ಲ ಅನ್ನೋ ಖುಷಿಲಿ ಆರಾಮಾಗಿ ಓಡಾಡ್ಕೊಂಡಿದ್ವಿ. ಬಟ್ ಪೂಜೆ ಕೂತಾಗ ಸ್ವಲ್ಪ ಅಂದರೆ ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿತ್ತು. ಅಂದರೆ ಆವಾಗ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಮನೆಗೆ ಎಲ್ಲ ಪೂಜೆನೂ ಮಾಡಿಕೊಟ್ಟಿರೋದು, ಅಂದರೆ ನಮ್ಮದು ಮನೆ ಪಾಯ ಪೂಜೆಯಿಂದ ಎಲ್ಲ ಪೂಜೆಗಳನ್ನ ಮಾಡಿಕೊಟ್ಟಿರೋದು ಇವರು ಮಣಿನ ಕುರ್ಕೆ ಅವರು, ವೀರು ಅಣ್ಣ ಅಂತ ನಮ್ಮನೆ ಐನಾರವರು. ಸೊ ನನಗೆ ಅವ್ರ ಪೂಜೆ ತುಂಬ ಇಷ್ಟ ಆಗಿ ಮಂಗಳಗೌರಿಗೂ ನಂಗೆ ಅವರೇ ಮಾಡಿಕೊಟ್ಟಿದ್ದು. ಅವ್ರ ಪೂಜೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮನೆ ಪಾಯ ಹಾಕ್ಬೇಕಾದ್ರೆ ಅವರೇ ಮಾಡಿಕೊಟ್ಟಿದ್ದು. ಸೊ ಮನೆ ಇಷ್ಟು ಈಸಿಯಾಗಿ ಆಗೋಯಿತು. ಇದೇ ಪೂಜೆ ಮತ್ತು ಗೃಹ ಪ್ರವೇಶಕ್ಕೂ ನೀವೇ ಮಾಡಬೇಕು ಅಂತ ವೀರು ಅಣ್ಣಗೆ ಕೇಳಿ ನಾವು ಪೂಜೆ ಮಾಡಿಸ್ಕೊತಿದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಇಷ್ಟು ಪೇಷನ್ಸ್ ನಾನು ಎಲ್ಲೂ ನೋಡೇ ಇಲ್ಲ. ತುಂಬ ಪೇಷನ್ಸಾಗಿ ನಿಧಾನಕ್ಕೆ ಆರಾಮಾಗೆ ಪೂಜೆ ಮಾಡಿಕೊಡ್ತಾರೆ.
महालक्ष्मी देवताभ्यो नमः वीरोपमन्त्रपुष्पाञ्जलिं समर्पयामि शिरसा भक्तिपूर्वक नमस्कारं च करोमि आचमनीयं समर्पयामि त्र्यम्बकं यजामहे सुगन्धिं पुष्टिवर्धनं उर्वारुकमिव वन्दना मृत्योर्मुक्षीयमामृतात् भस्मनामरिकल्पय ಎಷ್ಟು ಸರಿಯಾಗಿ ಇವಾಗ ನೋಡಿ ಡೌನ್ 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 ಹಾಂ ಓಕೆ ಪೂಜೆ ಮಾಡಿ ಶಾಸ್ತ್ರಗಳು ಮುಗೀತು. ಫೈನಲಿ ಗೃಹ ಪ್ರವೇಶದ ಏನೇನು ಪೂಜೆಗಳಿತ್ತು, ಶಾಸ್ತ್ರಗಳಿತ್ತು ಎಲ್ಲನೂ ಮುಗೀತು. ಪೂಜೆ ಎಲ್ಲ ಮುಗ್ದು ಮಹಾಮಂಗಳಾರತಿ ಆದಮೇಲೆ ನಮ್ಮ ಮನೆಗೆ ನಾವು ದೇವ್ರು ಕರ್ಕೊಂಬಂದ್ವಿ. ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅದೇ ಆಂಜನೇಯನ ಇವತ್ತು ನಾವು ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಪೂಜೆ ಆಗಿ ದೇವರು ಕೊನೆಗೂ ಮನೆ ಪ್ರವೇಶ ಮಾಡ್ತು. ದೇವ್ರ ಮನೆ ಪ್ರವೇಶ ಆದಮೇಲೆ ಮನೆಗೆ ಗೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆದರು. ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟಾಗಿ ಜಯಚಂದ್ರ ಅವ್ರು ಬಂದಿದ್ದರು. ಆ್ಯಂಡ್ ನಮ್ಮ ಮನೆಗೆ ಇವತ್ತು ಖಾರದ ಮಠದ ಬೆಳ್ಳಾವಿ ಖಾರದ ಮಠದ ಸ್ವಾಮಿಗಳು ಸಹ ಬಂದಿದ್ದರು. ಅವ್ರು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಇನ್ನೊಂದು ದೊಡ್ಡ ಬ್ಲೆಸ್ಸಿಂಗ್ ಸಿಕ್ದಂಗೆ ಆಯಿತು. ಅವ್ರು ಬಂದು ನಮ್ಮ ಮನೆಗೆ ಪಾದ ಪೂಜೆ ಮಾಡಿಸ್ಕೊಂಡು ಹೋದರು. ಇದಾದಮೇಲೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಅದಾದಮೇಲೆ ನನಗೆ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಗೃಹ ಪ್ರವೇಶ ತುಂಬ ಚೆನ್ನಾಗಾಯಿತು, ಪೂಜೆಗಳು ತುಂಬ ಚೆನ್ನಾಗಾಯಿತು, ಎಲ್ಲನೂ ಮುಗೀತು. ಇದು ನಮ್ಮ ಮನೆಯದು ಡೇ 2 ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ. ಇದಾದಮೇಲೆ ನನಗೇನು ಕ್ಲಿಪ್ಪಿಂಗ್ಸ್ ಇಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಹೋಮ್ ಟೂರ್ ವ್ಲಾಗೇ ಆಗಿರುತ್ತೆ, ಐ ಆಮ್ ಶ್ಯೂರ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಖುಷಿ ಆಗ್ತದೆ ನನಗೆ ಬರ್ತಿರೋ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಆ್ಯಂಡ್ ನಂದು ಲಾಸ್ಟ್ ವ್ಲಾಗಿಗೂ ಅಷ್ಟೇ ನಮ್ಮ ಮನೆ ಗೃಹ ಪ್ರವೇಶದ ವ್ಲಾಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬ ಕಮೆಂಟ್ಸ್ ಬರ್ತಿದೆ ಮನೆ ಬಗ್ಗೆ. ನಾನು ಮತ್ತೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಮನೆಯದು. ಥ್ಯಾಂಕ್ ಯು. ಬಾಯ್.